ತೈಲ ದರ ಏರಿಕೆ ಜನರಿಗೆ ಶಾಕ್ ಅನ್ನ ಕೊಟ್ಟಿದೆ. ರಾಜ್ಯ ಸರ್ಕಾರ ಜನರಿಗೆ ಶಾಕ್ ಅನ್ನ ಕೊಟ್ಟಿರುವುದು ತೈಲದ ದರವನ್ನ ಏರಿಕೆ ಮಾಡಿ, ಪೆಟ್ರೋಲ್ ಹಾಗೆ ಡೀಸೆಲ್ ದರವನ್ನ ಹೆಚ್ಚಳ ಮಾಡಿ. ಇದೇ ತೈಲ ದರ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ನವರೇ ಈ ಹಿಂದೆ ಪ್ರತಿಭಟನೆಯನ್ನ ಮಾಡಿದ್ರು. ಪೆಟ್ರೋಲ್ ಡೀಸೆಲ್ ದರವನ್ನ ಹೆಚ್ಚಳ ಮಾಡಿದ್ದಕ್ಕೆ, ಸಿಲಿಂಡರ್ ರೇಟ್ ಹೆಚ್ಚಳ ಮಾಡಿದ್ದಕ್ಕೆ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಖಂಡಿಸಿತ್ತು, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿತ್ತು. ಕೇಂದ್ರ ಸರ್ಕಾರದ ವಿರುದ್ಧ ನಿರಂತರ ಹೋರಾಟವನ್ನ ಮಾಡಿ ಸದ್ದು ಮಾಡಿತ್ತು ಕಾಂಗ್ರೆಸ್ ಪಾಳಿಯ. ಇದೀಗ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಯಾರು ಪ್ರತಿಭಟನೆಯನ್ನ ಮಾಡಿದ್ರೋ ಅದೇ ಸರ್ಕಾರ ತೈಲ ದರವನ್ನ ಏರಿಸಿ ಜನರಿಗೆ ಶಾಕ್ ಅನ್ನ ಕೊಟ್ಟಿದೆ. ಪೆಟ್ರೋಲಿಗೆ ₹3 ರೇಟ್ ಹೆಚ್ಚಳ ಆಗಿದೆ, ಡೀಸೆಲ್ಗೆ ₹3.5 ರೇಟ್ ಹೆಚ್ಚಳ ಆಗಿದೆ. ಚಿತ್ರದುರ್ಗದಿಂದ ನಮ್ಮ ಪ್ರತಿನಿಧಿ ಸಂದೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಂದೇಶ್, ಏಕಾಏಕಿ ಆಗಿರುವಂತಹ ಈ ದರ ಏರಿಕೆ ಗ್ರಾಹಕರಿಗೆ, ರಾಜ್ಯದ ಜನರಿಗೆ ಒಂದು ರೀತಿ ಶಾಕಿಂಗ್ ರೀತಿ ಬಂದು ಮುಟ್ಟಿರುವಂತಹ ಸುದ್ದಿ. ಚಿತ್ರದುರ್ಗದಲ್ಲಿ ಗ್ರಾಹಕರು ಏನ್ ಹೇಳ್ತಿದ್ದಾರೆ? ಈಗಾಗಲೇ ಆ ರೇಟ್ ಇಂಪ್ಲಿಮೆಂಟ್ ಆಗಿದೆಯಾ ಅಂತ ಹೇಳಿ ಸಂದೇಶ್. ವಿದ್ಯಾಶ್ರೀ, ಈಗಾಗಲೇ ಚಿತ್ರದುರ್ಗದಲ್ಲಿ ಆ ರೇಟ್ ಇಂಪ್ಲಿಮೆಂಟ್ ಆಗಿದೆ. ಸಂಜೆ 4:30ರಿಂದಲೇ ₹3 ಹೆಚ್ಚಳ ಆಗಿದೆ. ಈಗ ಸದ್ಯ ನಾನು ಚಿತ್ರದುರ್ಗದ JCR ರಸ್ತೆಯಲ್ಲಿರುವಂತಹ ಒಂದು ಪೆಟ್ರೋಲ್ ಬಂಕ್ನಲ್ಲಿದ್ದೇನೆ. ಈಗಾಗಲೇ ₹3 ಹೆಚ್ಚಳವಾಗಿದೆ. ಅಂದರೆ ಪೆಟ್ರೋಲ್ ದರದಲ್ಲಿ ಈಗ ₹104 ಏನಿದೆ, ₹3 ಹೆಚ್ಚಳ ಆಗಿದೆ. ಈ ಹಿಂದೆ ₹101 ಇತ್ತು, ಈಗ ₹104 ಆಗಿದೆ. ಇದು ನಾರ್ಮಲ್ ಪೆಟ್ರೋಲ್ನ ಬೆಲೆ. ಜೊತೆಗೆ ಈಗಾಗಲೇ ಡೀಸೆಲ್ನ ಬೆಲೆ ಕೂಡ ₹3 ಹೆಚ್ಚಳ ಆಗಿದೆ. ಸುಮಾರು ಏನು ₹3ಗಳಷ್ಟು ಎರಡರಲ್ಲೂ ಕೂಡ ಹೆಚ್ಚಳ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಕೂಡ ಈಗಾಗಲೇ ಗ್ರಾಹಕರು ಬಂದು ಪೆಟ್ರೋಲನ್ನು ಹಾಕಿಸ್ತಾ ಇದ್ದಾರೆ. ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪೆಟ್ರೋಲ್ ರೇಟ್ ಹೆಚ್ಚಳ ಆಗಿದೆ. ಈಗ ಸಂಜೆ 4:05 ಮುಂಚೆ ₹3 ಕಮ್ಮಿ ಇತ್ತು ಡೀಸೆಲ್ ಪೆಟ್ರೋಲ್, ಈಗ ಜಾಸ್ತಿ ಆಗಿದೆ. ಏನು ಹೇಳ್ತೀರಾ? ಇಲ್ಲ, ಇದು ಒಂದು ನಾವು ಸರ್ಕಾರಕ್ಕೆ ಖಂಡನೀಯವನ್ನು ಸೂಚಿಸ್ತೇವೆ. ಯಾಕಂದರೆ ಜನಸಾಮಾನ್ಯರೇ ಓಡಾಡೋದು ಒಂದು ಕಷ್ಟ ಆಗಿದೆ. ಈಗ ಒಂದು ಯಾವುದೇ ಒಂದು ಪ್ರೈವೇಟ್ ಕೆಲಸದಲ್ಲಿ ಮಾಡ್ತಕ್ಕಂಥ ವರ್ಕರ್ಗಳು ಕೂಡ, ಗಾರೆ ಕೆಲಸ ಮಾಡೋರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಎಲ್ಲರೂ ಬೈಕ್ ತೊಗೊಂಡು ಅಡ್ಡಾಡ್ತಾರೆ. ಬಟ್ ಒಂದು ಸರ್ಕಾರ ಏನಾಗಬೇಕಾಗಿತ್ತು, ₹3 ಕಡಿಮೆ ಮಾಡಿದರೆ ಖುಷಿ ಪಡ್ತಾಯಿದ್ರು ಜನ. ಹೆಚ್ಚು ಮಾಡಿದ್ದಕ್ಕೆ ಪಾಪ ಈಗ ವ್ಯಥೆ ಪಡುವಂಥ ಸ್ಥಿತಿ ಬಂದಿದೆ. ಯಾವುದೇ ರೇಟ್ ಆಗಲಿ, ಪೆಟ್ರೋಲ್ ರೇಟು ಆಗಿರ್ಬೋದು, ಜನಸಾಮಾನ್ಯರಾಗಿರ್ತಕ್ಕಂಥ ಕಾಳು ಕಡಿಗಳಾಗಿರ್ಬೋದು, ದಿನಸಿ ಸಾಮಗ್ರಿಗಳಾಗಿರ್ಬೋದು, ಹೆಚ್ಚಿನ ರೀತಿಯಲ್ಲಿ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ. ಇದು ಸರ್ಕಾರ ಒಂದು ಸ್ವಲ್ಪ ಎಚ್ಚೆತ್ತುಕೊಂಡು ಜನಸಾಮಾನ್ಯರ ಬಗ್ಗೆ ಒಂದು ಕಾಳಜಿಯನ್ನು ತೋರಿಸಬೇಕು. ಇದು ಎಲ್ಲರ ಪರವಾಗಿ ಖಂಡನೀಯ ಒಂದು ವಿಷಯವಾಗಿದೆ. ಅಂದರೆ ಈ ಮಧ್ಯಮ ವರ್ಗದ ಜನರಿಗೆ ಪ್ರತಿದಿನ ನೀವು ಎಷ್ಟು ಪೆಟ್ರೋಲ್ ಹಾಕಿಸ್ತಿದ್ರಿ, ಇದು ಎಷ್ಟು ಎಫೆಕ್ಟ್ ಆಗ್ತದೆ ಅಂತ ಈ ರೀತಿ ಹೆಚ್ಚಳ ಆಗ್ತಿರೋದು? ಈಗ ಮಧ್ಯಮ ವರ್ಗದ ಜನ ಅಂತಂದರೆ ಜನಸಾಮಾನ್ಯರು, ಈಗ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಅವ್ರು ಏನೇ ಇಲ್ಲಾಂದರೂ ಕೂಡ ಒಂದು 15-20 ಕಿಲೋಮೀಟರ್ ಅಡ್ಡಾಡ್ತಾರೆ ಡೈಲಿ ಕೂಡ. ಈ ಡೈಲಿ ಓಡಾಟದಲ್ಲಿ ಒಂದು ₹3 ಜಾಸ್ತಿ ಆಗಿರೋದ್ರಿಂದ ಅವ್ರಿಗೂ ಕೂಡ ಒಂದು ಹೊಡೆತನೇ. ಈಗ ಒಂದು ತಿಂಗಳಲ್ಲಿ ಸ್ಯಾಲ್ರಿ ಕೂಡ ಜಾಸ್ತಿ ಆಗ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ ಇಲ್ಲಿ. ಇದರಿಂದ ಜನಸಾಮಾನ್ಯರಿಗೆ ಆಗಿರ್ಬೋದು, ಮಧ್ಯಮ ವರ್ಗದವರಾಗಿರ್ಬೋದು, ಒಂದು ಆರ್ಥಿಕತೆಗೆ ಹೊಡೆತನೇ ಆಗಿರ್ಬೋದು. ಯಾಕಂತಂದರೆ ಈಗ ಒಂದು ಏನೋ ಒಂದು ಹೊರಗಡೆ, ಈಗ ಸಣ್ಣ ಮಕ್ಕಳು ಇರ್ತಾರೆ, ಈಗ ಹೊರಗಡೆ ಹೋಗಿ ಏನಾದ್ರು ಸ್ನ್ಯಾಕ್ಸ್ ತಿನ್ಬೇಕಂತಂದರೆ ಈಗ ಪೆಟ್ರೋಲ್ ಒಂದು ಬೈಕ್ ತೊಗೊಂಡೇ ಹೋಗ್ಬೇಕಾಗತ್ತೆ. ಇದೇ ₹3 ಜಾಸ್ತಿ ಆದರೆ ಅಲ್ಲಿ ಅವರೊಂದು ಪಾನಿಪುರಿನೂ ತಿನ್ನೋಕ್ಕಾಗಲ್ಲ ₹20. ಅದರಿಂದ ಒಂದು ಎಂಜಾಯ್ಮೆಂಟು ಹೋಗ್ತಾ ಇದೆ. ಇದು ಒಂದು ಬಹಳ ಖಂಡನೀಯ ವಿಷಯ. ಜನಸಾಮಾನ್ಯರಿಗೆ ಭಾಳ ಹೊರೆ ಆಗ್ತಾ ಇದೆ. ಒಂದು ಸ್ವಲ್ಪ ಜನರು ಜನರಿಂದ ಸರ್ಕಾರ ಆಗಿರೋದು. ಸರ್ಕಾರ ಎಚ್ಚೆತ್ಕೋಬೇಕು. ಮಧ್ಯಮ ವರ್ಗದವರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಅವ್ರ ಬಗ್ಗೆ ಕಾಳಜಿ ವಹಿಸಬೇಕು. ಅವರ ಆರ್ಥಿಕತೆ ಏನೇ ಇರಲಿ, ಅದರ ಲಾಭ ನಷ್ಟಗಳನ್ನು ಇದನ್ನು ಮಾಡಿಕೊಂಡು ಬೇರೆ ಡಿಪಾರ್ಟ್ಮೆಂಟ್ದಿಂದ ಬೇಜಾನ್ ಹಣ ತೊಗೊಳ್ಬೋದು. ಆ ಡಿಪಾರ್ಟ್ಮೆಂಟ್ದಿಂದ ಹಣ ತೊಗೊಂಡು ಆರ್ಥಿಕತೆಯನ್ನು ಮುಂದುವರಿಸಬೇಕು. ಇಂಥ ಜನಸಾಮಾನ್ಯರು ಓಡಾಡ್ತಕ್ಕಂಥ, ಜನಸಾಮಾನ್ಯರು ಸೇವಿಸ್ತಕ್ಕಂಥ ಆಹಾರಗಳ ಮೇಲಾಗಿರ್ಬೋದು, ಈ ಪೆಟ್ರೋಲ್ಗಳ ಮೇಲಾಗಿರ್ಬೋದು, ಇದರ ಮೇಲೆಯನ್ನು ಭಾರವನ್ನು ಜನಸಾಮಾನ್ಯರ ಮೇಲೆ ಏರಬಾರ್ದು. ವಿದ್ಯಾಶ್ರೀ, ಇದು ಇಲ್ಲಿ ಬರ್ತಿರುವಂತಹ ಗ್ರಾಹಕರು, ಯಾಕಂದರೆ ಈಗಾಗಲೇ 4:30ರಿಂದ ಇಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ ದರದಲ್ಲಿ ₹3 ಅಪ್ರಾಕ್ಸಿಮೇಟ್ಲಿ ₹3 ಹೆಚ್ಚಳ ಆಗಿರೋದ್ರಿಂದ ಎಲ್ಲೊಂದು ಕಡೆ ಮಧ್ಯಮ ವರ್ಗದ ಜನರಿಗೆ, ಜೊತೆಗೆ ಪ್ರತಿನಿತ್ಯ ಕೂಡ ಪೆಟ್ರೋಲನ್ನು ಏನು ಫಿಲ್ ಮಾಡಿಸ್ತಾ ಇದ್ರು ಅಂತಹ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದೇ ರೀತಿ ಪದೇ ಪದೇ ಕೂಡ ಹೆಚ್ಚಳವನ್ನು ಮಾಡ್ತಾ ಇದ್ರೆ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋ ಮಾತನ್ನ ಇಲ್ಲಿನ ಸ್ಥಳೀಯರು ಕೂಡ ಅಥವಾ ಜನರು ಕೂಡ ಹೇಳ್ತಾ ಇರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಸಂದೇಶ್. ತಮ್ಮೆಲ್ಲ ಡೀಟೇಲ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.